ಗುಡ್ ಮಾರ್ನಿಂಗ್. ನಾನೀಗ ಜಾಜಿ ತೆಗಿತಿದ್ದೇನೆ. ಮಲ್ಲಿಗೆಲ್ಲ ತೆಗೆದಾಯಿತು. ಈ ಗಿಡ ಎಲ್ಲ ನಮ್ಮ ಮನೆಯಲ್ಲೇ ಇದೆ. ಸೊ ಈಚೆ ಕಡೆ ಎಲ್ಲ ಮಲ್ಲಿಗೆ ಗಿಡ ಎಲ್ಲ ಎಲ್ಲರೂ ಬೆಳೆಸ್ತಾರೆ, ಎಲ್ಲರ ಮನೆಯಲ್ಲಿ ಇರುತ್ತೆ. ಸೊ ಬೆಳಿಗ್ಗೆ ಇದು ಎಲ್ಲರದ್ದು ಅದೇ ಕೆಲಸ, ಹೂ ತೆಗೆಯೋದು, ಕಟ್ಟೋದು, ಮಾರುಕಟ್ಟೆಗೆ ತಗೊಂಡು ಹೋಗ್ಲಿಕ್ಕೆ ಜನ ಬರ್ತಾರೆ, ಅವರು ತಗೊಂಡು ಹೋಗ್ತಾರೆ. ಸೊ ಒಂದು ಟೈಪದು ಅರ್ನಿಂಗ್ ಅಂತ ಹೇಳ್ಬೋದು. ಯಾರಾದರೂ ಮನೆಯಲ್ಲಿದ್ದವ್ರಿಗೆ ಏನಾದರೂ ಕೆಲಸ ಮಾಡಬೇಕನ್ನಂಥವರಿಗೆ ಇದೊಂದು ಒಳ್ಳೆ ಅರ್ನಿಂಗ್ ಕೆಲಸ. ಸೊ ನಾನೀಗ ಜಾಜಿ ತೆಗಿತಿದ್ದೇನೆ. ಜಾಜಿ ಆಗೋದು ಖಾಲಿ ಜುಲೈಯಿಂದ ಅಕ್ಟೋಬರ್ ತನಕ ಮಾತ್ರ, ಮಳೆಗಾಲದ ಟೈಮಲ್ಲಿ ಮಾತ್ರ ಆಗೋದಿದು. ಮಲ್ಲಿಗೆ ಮಳೆಗಾಲದ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದರೆ ಮಳೆ ಜಾಸ್ತಿ ಆದಾಗ ಮಲ್ಲಿಗೆ ಗಿಡ ಸ್ವಲ್ಪ ಹಾಳಾಗಿ ಬರುತ್ತೆ. ಮತ್ತು ಬೇಸಿಗೆ ಕಾಲದಲ್ಲಿ ಮಲ್ಲಿಗೆ ಸ್ವಲ್ಪ ಜಾಸ್ತಿ ಆಗೋದು. ಸೊ ಮಲ್ಲಿಗೆ ಎಲ್ಲ ತೆಗೆದಾಯಿತು ನಮ್ಮದು. ಈಗ ನಾನು ಜಾಜಿ ತೆಗೆದಿದ್ದೇನೆ. ನಾನು ಮಾತ್ರ ಅಲ್ಲ, ನನ್ನ ಅಮ್ಮ ಎಲ್ಲರೂ ತೆಗೆದಿದ್ದಾರೆ, ಇಲ್ಲಿ ನೋಡ್ಬೋದು. ಈ ಗಿಡ ನೆಟ್ಟರೆ ನಮಗೇ ಲಾಭ. ಯಾಕಂತ ಹೇಳಿದರೆ ಇದಕ್ಕೆ ಜಾಸ್ತಿ ಕೇರ್ ಮಾಡಬೇಕಂತ ಏನಿಲ್ಲ. ಒಂದ್ಸಲ ನೆಡುವಾಗ ಸಣ್ಣದಿರುವಾಗ ಮಾತ್ರ 1-2 ವರ್ಷ ಸ್ವಲ್ಪ ಕೇರಾಗಿ ನೋಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಏನು ಹಾಕಬೇಕಂತೆಲ್ಲ ಬುಡಕ್ಕೆಲ್ಲ ಖಾಲಿ ನೀರು ಹಾಕಿದರೆ ಮಳೆಗಾಲದ ನೀರಲ್ಲೇ ಅದು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನಾವೆಲ್ಲ ಈ ಥರ ನೋಡಿ ತೆಗಿಬಹುದು. ಇದರಿಂದ ಒಂದು ಕುಟುಂಬಕ್ಕೆ ಕೂಡ ಒಂದು ಆಧಾರ ಆಗುತ್ತೆ. ಯಾರಾದರೂ ಮನೆಯಲ್ಲಿದ್ದರೆ ಅವರಿಗೆ ಏನಾದರೂ ಒಂದು ಕೆಲಸ ಮಾಡಬೇಕು, ನಮ್ಮದೇ ಆದ ಒಂದು ಏನಾದರೂ ಕೆಲಸ ಇರಬೇಕಂತ ಅನಿಸಿದರೆ ಈ ಥರ ಅದೊಂದು ಮಾಡಿದರೆ ಅವರಿಗೆ ಕೂಡ ಬೆಳಿಗ್ಗೆ ಏನಾದರೂ ಒಂದು ಕೆಲಸ ಇರುತ್ತೆ ಮಾಡಲಿಕ್ಕೆ, ಮನಸ್ಸಿಗೆ ಕೂಡ ಖುಷಿ ಆಗುತ್ತೆ. ಮತ್ತು ಏನಾದರೂ ಸ್ವಲ್ಪ ಎಟ್ ದ ಎಂಡ್ ಆಫ್ ದ ವೀಕ್ ಅವರ ಹತ್ರ ಸ್ವಲ್ಪ ಹಣ ಆದರೂ ಕೂಡ ಇರುತ್ತೆ. ಇದು ಮೊದಲಿಂದ ಕೂಡ ಶಂಕರಪುರ ಮಲ್ಲಿಗೆ ಅಂತ ಫೇಮಸ್. ಜಾಜಿ ಅಲ್ಲ, ಮಲ್ಲಿಗೆ ಮೊದಲಿಂದ ಕೂಡ ಶಂಕರಪುರ ಮಲ್ಲಿಗೆ ಅಂತಲೇ ಫೇಮಸ್. ಮತ್ತು ಇಲ್ಲಿ ರೇಟ್ ಎಲ್ಲ ಫ್ಲವರ್ಸ್ ಅದೆಲ್ಲ ಮಲ್ಲಿಗೆಯದ್ದು ಇಲ್ಲೇ ಹಾಕೋದು ಶಂಕರಪುರದಲ್ಲಿ. ಮತ್ತು ಇದಕ್ಕೆ ಉಡುಪಿ ಮಲ್ಲಿಗೆ ಅಂತಲೂ ಕೂಡ ಕರೀತಾರೆ. ರೇಟ್ ಜನರು ಹಾಕೋದಲ್ಲ, ಇಲ್ಲಿ ಕೆಲವರೆಲ್ಲ ಮಾರ್ಚೆಂಟ್ ಇದ್ದಾರೆ, 4-5 ಜನ. ಅವರೆಲ್ಲ ಒಟ್ಟಾಗಿ ಸೇರಿ ಅವರದೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಅವರೆಲ್ಲ. ಸೊ ಮತ್ತು ಆ ರೇಟ್ ಮೇಲೆ ಯಾರಿಗೆ ಎಷ್ಟು ಮಲ್ಲಿಗೆ ಎಲ್ಲ ಆಗಿದೆ ನೋಡಿ, ಅದರ ಬೇಸಿಸಲ್ಲಿ ಅವರಿಗೆ ಎವ್ರಿ ಡೇಗೆ ಅಷ್ಟು ಹಣ ಡಿವೈಡ್ ಆಗುತ್ತೆ. ಎಟ್ ದ ಎಂಡ್ ಆಫ್ ದ ವೀಕ್ ಅವರ ಟೋಟಲ್ ನಮ್ದು ಎಷ್ಟಾಗಿದೆಯಲ್ಲ ಅಷ್ಟೆಲ್ಲ ನಮಗೆ ನಾವು ಗಳಿಸಿದ ಹಣ ನಮಗೆ ಕೊಡ್ತಾರೆ. ಕೋಲೆ ಮಾಸರ್ಲೆ ಇದಕ್ಕೆ ಏನು ಬುದ್ಧಿ ಕಲಿಸಿಕೊಟ್ಟಿದ್ಯಾ ನೀನು ಈ ಥರ ಎಲ್ಲ ನೋಡ್ಲಿಕ್ಕೆ? ಮಮ್ಮಿ ಈಗ ನಮ್ಮದು ಮಲ್ಲಿಗೆ ಎಲ್ಲ ತೆಗೆದಾಯಿತು. ನಾವೀಗ ಒಂದು ಮಲ್ಲಿಗೆ ಕಟ್ಟಬೇಕಲ್ಲ, ಸೊ ಅದು ಕಟ್ಟಲಿಕ್ಕೆ ಕೂತ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಒಂದು ಹಗ್ಗ ಯೂಸ್ ಮಾಡ್ತಿದ್ದೇವೆ. ಅದು ಯಾವುದಂತ ಹೇಳಿದ್ರೆ ಬಾಳೆ ಗಿಡದಿಂದ ಮಾಡೋದು. ಅದು ಒಂದ್ಸಲ ನನ್ನ ಅಮ್ಮ ಮಾಡ್ತಾರೆ, ನಾನು ಯಾವಾಗಲೂ, ಬಿಕಾಸ್ ನಾವು ಕಟ್ಟಬೇಕಲ್ಲ, ನಾವು ಡೈಲಿ ಇದು ಮಲ್ಲಿಗೆ ಕಟ್ತೇವೆ. ಸೊ ಅದಕ್ಕೋಸ್ಕರ ಇದು ಮಾಡ್ತಾ ಇರ್ತಾರೆ ಅವರು ಯಾವಾಗಲೂ. ಇದಕ್ಕೆ ಹಗ್ಗ ಬಾಳೆ ಗಿಡದಿಂದ ಮಾಡಿದ್ದು. ಇಲ್ಲಿ ಬಲ್ ಅಂತ ಕೂಡ ಹೇಳ್ತಾರೆ ತುಳುವಲ್ಲಿ. ಸೊ ಅದು ಅಮ್ಮ ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ. ಈಗ ನಾವು ಹೂ ಕಟ್ತೇವೆ. ಸೊ ಹೂ ಕಟ್ಟುವಾಗ ಕೂಡ ನಾನು ಈ ಕ್ಲಿಪ್ ಹಾಕ್ತೇನೆ, ಹೂ ಕಟ್ಟುವುದು. ನಾನು 2 ವರ್ಷ ಆದಮೇಲೆ ಹೂ ಕಟ್ಟೋದು. ಈಗ ಖುಷಿ ಆಗ್ತಾ ಇದೆ. ಬಟ್ ನಾನೀಗ ಹೂ ಕಟ್ಟುವಾಗ ಹೂ ಸ್ವಲ್ಪ ಕಡಿಮೆ ಇದೆ. ಸೊ
ಸೊ ಯಾರಿಗೆ ಹೂಕಟ್ಟಿಗೆ ಕಲಿಬೇಕು ನೋಡಿ, ಅವರು ಯಾವಾಗ ಸಂಜೆ ಹೊತ್ತು ಕಲಿಬೇಕಂತ ಅಮ್ಮ ಹೇಳ್ತಾರೆ. ಯಾಕಂದರೆ ಸಂಜೆ ಹೊತ್ತು ಉಳಿದ ಹೂವು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಆಗ ಹೂ ಕಟ್ಟಲಿಕ್ಕೆ ಇನ್ನೂ ಕಡೆ ಈಸಿ ಆಗುತ್ತೆ ಕಲಿಯುವವರಿಗೆ, ಅಲ್ಲ ಮಮ್ಮ? ಅದೇ ಅವರೇ ಹೇಳ್ತಿದ್ರು ನನಗೆ ಮೊದಲು. ಅವರು ಹಾಗೇನೆ ನಾನು ಫಸ್ಟ್ ಕಲಿಯುವಾಗ ಅವರು ಸಂಜೆ ಹೊತ್ತು ಹೂ ತೆಗೆದು ಕಲಿ ಅಂತ ನನಗೆ ಫಸ್ಟ್ ಕಲಿಯುವಾಗ ಹೇಳ್ತಿದ್ರು ಹಾಗೆ. ಈಗ ನಾವು ಜಾಜಿ ಕಟ್ಟಿ ಆಯಿತು, ಹಾಗೆ ಮಲ್ಲಿಗೆ ಕೂಡ ಕಟ್ಟಿ ಆಯಿತು. ಈಗ ಕಟ್ಟಿ ಆದಮೇಲೆ ಅದನ್ನು ಮಾರುಕಟ್ಟೆ ಕೊಡುವ ಮುಂಚೆ ಅದನ್ನು ಚೆಂಡು ಮಾಡಿ ಕೊಡಬೇಕಾಗುತ್ತೆ. ಸೊ ಅಮ್ಮ ಚೆಂಡು ಮಾಡ್ತಿದ್ದಾರೆ. ಈ ಥರ ಮಾಡಿದರೆ ಅದು ಚೆಂಡು ಅಂತ 5 ರೌಂಡ್ ಇರಬೇಕಲ್ಲ ಮಮ್ಮ? 6 ರೌಂಡ್ ಇರಬೇಕು. ಸೊ 6 ರೌಂಡಲ್ಲಿ 800 ಹೂ ಇರಬೇಕು. ಮತ್ತು 4 ಚೆಂಡು ಒಟ್ಟು ಆದರೆ ಅದನ್ನು ಅಟ್ಟೆ ಅಂತ ಹೇಳ್ತಾರೆ. ರೇಟ್ ಯಾವಾಗಲೂ ಅಟ್ಟೆಯಲ್ಲಿ ಹಾಕೋದು. ಒಂದು ಅಟ್ಟೆಯಲ್ಲಿ 4 ಚೆಂಡು ಇರಬೇಕು. ಅಟ್ಟೆ ಲೆಕ್ಕದಲ್ಲಿ ಹಾಕೋದು, 1 ಅಟ್ಟೆ 2 ಅಟ್ಟೆ ಹಾಗೆ 1 ಅಟ್ಟೆ ಲೆಕ್ಕದಲ್ಲಿ ಹಾಕ್ತಾರೆ. ಇವತ್ತು ಜಾಜಿ 1.5 ಚೆಂಡು ಆಯಿತು. ಈಗ ಅಮ್ಮ ಮಲ್ಲಿಗೆ ಚೆಂಡು ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಬಟ್ ಚೆಂಡು ಇಲ್ಲ. ಎಷ್ಟಿರ್ಬೋದು? 200 300 400 ಇರ್ಬೋದು ಇವತ್ತಿಗೆ. ಈಗ ಮಲ್ಲಿಗೆ ಕಡಿಮೆ ಮಳೆಗಾಲದಲ್ಲಿ. ನಾನು ಹೇಳಿದಾಗೆ ಜಾಸ್ತಿ ಮಳೆಗೆ ಹೂವೆಲ್ಲ ಆಗಲ್ಲ ಅಷ್ಟು. ಇದು ಇಲ್ಲಿ ಎಲ್ಲ ಚೆಂಡು, ಅಮ್ಮ ಈಗ ಚೆಂಡು ಮಾಡಿ ಇಟ್ಟಿದ್ದಾರೆ 2 ಕೂಡ, ಮಲ್ಲಿಗೆ ಮತ್ತು ಜಾಜಿ. ಹೀಗೆ ನಾವು ಕರೆಕ್ಟ್ ರೆಡಿ ಮಾಡಿ ಇಟ್ಟರೆ ಮಾರುಕಟ್ಟೆಯಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ, ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬರನ್ನು ಕಳಿಸ್ತಾರೆ, ಅವರು ಇದನ್ನು ತಗೊಂಡು ಹೋಗ್ತಾರೆ. ಇಲ್ಲಿ ಇದಕ್ಕೆ 1 ಅಟ್ಟೆ ಅಂತ ಹೇಳ್ತಾರೆ. 1 ಅಟ್ಟೆಯಲ್ಲಿ 4 ಚೆಂಡು ಇರುತ್ತೆ. ಈಗ ನಾನಿಲ್ಲಿ ಶಂಕರಪುರ ಮಾರುಕಟ್ಟೆಗೆ ಬಂದಿದ್ದೇನೆ. ಇಲ್ಲಿ ಮರ್ಚೆಂಟ್ಸ್ ಎಲ್ಲ ಒಟ್ಟಿಗೆ ಸೇರಿ ಅವರೊಂದೊಂದು ಮೀಟಿಂಗ್ ನಡೆಸಿ ಒಂದು ರೇಟ್ ಸೆಟ್ ಮಾಡ್ತಾರೆ. ಅದು ಆ ದಿವಸಕ್ಕೆ ಸೆಟ್ ಮಾಡ್ತಾರೆ. ಇಲ್ಲಿ ಡೈಲಿ ರೇಟ್ ಸೆಟ್ ಮಾಡ್ತಾರೆ ಆ ದಿವಸಕ್ಕೆ. ಮತ್ತು ಇಲ್ಲಿ ರೇಟ್ ಹೇಗೆ ಸೆಟ್ ಮಾಡೋದಂತ ಹೇಳಿದರೆ, ಈಗ ಫ್ಲವರ್ಸಿಗೆ ಎಷ್ಟು ಡಿಮಾಂಡ್ ಇರುತ್ತೆ ನೋಡಿ, ಅದರ ಬೇಸಿಸಲ್ಲಿ. ಅಂದರೆ ಫಂಕ್ಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಆ ದಿವಸದ್ದು ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಕಡಿಮೆ ಇರುತ್ತೆ. ನೀವು ನೋಡ್ಬೋದು ಮಲ್ಲಿಗೆಗೆ ಮತ್ತು ಜಾಜಿಗೆ ರೇಟ್ ಹಾಕ್ತಿದ್ದಾರೆ. ಜಾಸ್ತಿಯಾಗಿ 11ವರೆಗೆ ರೇಟ್ ಹಾಕ್ತಾರೆ. ಈಗ ಹೂ ಕಟ್ಟಲಿಕ್ಕೆ ಅಮ್ಮ ಹಗ್ಗ ಮಾಡ್ತಿದ್ದಾರೆ. ಅದು ಬಾಳೆ ಗಿಡದಿಂದ ಮಾಡೋದು. ಅದಕ್ಕೆ ತುಳುವಲ್ಲಿ ಬಲ್ ಅಂತ ಹೇಳ್ತಾರೆ, ಕೊಂಕಣಿಯಲ್ಲಿ ದೋರ್ ಅಂತ ಕೂಡ ಹೇಳ್ತಾರೆ. ಮಲ್ಲಿಗೆ ಕೃಷಿ ಮಾಡೋದರಿಂದ ಒಂದು ಫ್ಯಾಮಿಲಿಗೆ ಆಧಾರ ಆಗುತ್ತೆ, ಹಾಗೆ ಅದರ ಜೊತೆ ನಾವು ಇನ್ಕಮ್ ಕೂಡ ಪಡಿಬಹುದು. ಸೊ ಈ ವಿಡಿಯೋ ನಿಮಗೆಲ್ಲರಿಗೆ ಇಷ್ಟ ಆಯಿತು ಅಂತ ನಾನು ಅನ್ನಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.